ಮೃತ ಮಗಳನ್ನು ನೆನೆದು ಮಾನಸ ತಂದೆ ಕಣ್ಣೀರು ಹಾಕಿದ್ದಾರೆ. ಮಗಳಿಗೆ ಮದುವೆ ಮಾತುಕತೆ ಮಾಡಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಆಗಿದೆ. ನೋವು ತೋಡ್ಕೊಂಡಿದ್ದಾರೆ ಮಾನಸ ತಂದೆ ಚಂದ್ರೇಗೌಡ. ಮಗಳಿಗೆ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಮದುವೆ ಮಾತುಕತೆ ಎಲ್ಲ ಆಗಿತ್ತಂತೆ. ಆದರೆ ಈ ಒಂದು ದುರಂತ ಸಂಭವಿಸಿರೋದು. ಮದುವೆ ಮನೆ ಆಗಬೇಕಾಗಿತ್ತು ಮನೆ, ಆದರೆ ಈಗ ಸಾವಿನ ಮನೆ ಆಗಿದೆ. ಎಂಥ ತಂದೆಗಾದ್ರೂ ಈ ನೋವು ಇದ್ದೇ ಇರುತ್ತೆ ಜೀವನ ಪರ್ಯಂತ. ಮಕ್ಕಳ ಸಾವು ಕಣ್ಮುಂದೆ ನೋಡೋದಿದೆಯಲ್ಲ, ಅದು ಹೆತ್ತವರಿಗೆ ಕಷ್ಟ. ಮಗಳಿಗೆ ಮದುವೆ ಮಾತುಕತೆ ಮಾಡಲಾಗಿತ್ತು, ಆದರೆ ಈ ಟೈಮಲ್ಲಿ ಈ ಥರದೊಂದು ದುರ್ಘಟನೆ ಆಗಿದೆ ಅಂತ ಕಣ್ಣೀರು ಹಾಕಿದ್ದಾರೆ. ಕ್ರಿಸ್ಮಸ್ ಡೇ ಬಂದಲಾಗಿ ಹೀಗೆ ಒಂದು ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ರು. ಹಿಂಗಾಗಿ ದುರಂತ ನಡೆದಿದೆ. ಚೆನ್ನಾಗಿದ್ದರು ಎಲ್ಲ ಒಟ್ಟಿಗೆ LKG UKG ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ತಿಂಗಳಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆ ಕೊನೆಯದಾಗಿ ಮಾತಾಡಿದ್ವಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಶುಕ್ರವಾರ ಶನಿವಾರ ಲ್ಯಾಬಿಗೆ ಕಳಿಸಿದ್ದು ಬರುತ್ತೆ. ಅದು ಯಾವತ್ತಿಗೆ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಕೇಳಿದ್ದು ಇನ್ನೂ ಫಿಕ್ಸ್ ಮಾಡಿರಲಿಲ್ಲ. ಮಾತುಕತೆ ಎಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ರು. ಹಾಗಾಗಿ ಅಷ್ಟೊಳಗೆ ಹಿಂಗೆ ಇದ್ದವ್ರು ಅಂತ ತುಂಬ ಕನಸು ಕಟ್ಕೊಂಡಿದ್ರು. ಇಂಜಿನಿಯರ್ ಮುಗಿಸಿ MTech ಮುಗಿಸಿ ಕೆಲಸ ಮಾಡ್ತಿದ್ರು. ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂದಲಾಗಿ ಹಿಂಗೆ ಒಂದು ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ರು. ಹಿಂಗಾಗಿ ದುರಂತ ನಡೆದಿದೆ. ಚೆನ್ನಾಗಿದ್ದರು ಎಲ್ಲ ಒಟ್ಟಿಗೆ LKG UKG ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ತಿಂಗಳಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆ ಕೊನೆಯದಾಗಿ ಮಾತಾಡಿದ್ವಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಶುಕ್ರವಾರ ಯಾರು ನಿಂತು ಇದು ಮಾಡಿಲ್ಲ. ಹೌದು, ಏನು ಹೇಳೋದು, ಅದೇ ಹೊಟ್ಟೆ ಉರಿತದೆ. ಎಲ್ಲ ಕಷ್ಟ ಇದು ಆಯಿತು, ಈ ಥರ ಆಗಬಾರ್ದಿತ್ತು. ಹೌದು ಹೌದು, ಏನು ಹೇಳೋದು. ಇಲ್ಲಿದ್ದರು. ನೆನ್ನೆ ಬೆಳಿಗ್ಗೆ ಗೊತ್ತಾಯ್ತು 6:30ಗೆ. ಆವಾಗಿಂದ ಎಲ್ಲ ಬೀದಿ ರೋಡಿನ ಜನ ಎಲ್ಲ ಬಡಿತಾರೆ. ಹೌದು ಸರ್. ಅವ್ರ ತಂದೆ ಏನು ಮಾಡ್ಕೊಂಡಿದ್ರು? ತಂದೆ ಇದರಲ್ಲೂ ಬಾರಲ್ಲಿ ಕೆಲಸ ಮಾಡ್ತಾರೆ. ಮಾನಸವ್ರ ತಂದೆ ಬಾರಲ್ಲಿ ಕೆಲಸ ಮಾಡ್ತಾರೆ. ಅವನ ತಮ್ಮ ಓದ್ತಾ ಇದ್ದಾನೆ, ಅವನ ತಮ್ಮ ಇನ್ನೂ ಓದ್ತಾವನೆ, ಇನ್ನೂ ಮುಗಿದಿಲ್ಲ. ಅವ್ರದ್ದು ಇದಾಗೈತೆ. ಈ ಏರಿಯಾದಲ್ಲಿ ಸುಮಾರು ವರ್ಷದಿಂದ ಇದ್ದರು. ಅವ್ರದ್ದು ಹಾಸನ ಮನೆ ಅಂದರೆ ಬೇರೆ ಆ ಮನೇಲಿದ್ದರು. ಅಲ್ಲಿಂದ ಇಲ್ಲಿಗೆ ಬಂದರು, ಅಲ್ಲಿಂದ ಈಗ ಇಲ್ಲಿಗೆ ಬಂದರು. ಸುಮಾರು ವರ್ಷದಿಂದ ಇದ್ದಾರೆ. ಯಾರು ನಿಂತು ಇದು ಮಾಡಿಲ್ಲ. ಹೌದು, ಏನು ಹೇಳೋದು, ಅದೇ ಹೊಟ್ಟೆ ಉರಿತದೆ. ಎಲ್ಲ ಕಷ್ಟ. ಸರ್, ನಾವು ತುಂಬ ದಿವಸದಿಂದ ನೋಡ್ತಿದ್ದೀವಿ ಹುಡುಗಿ, ಒಳ್ಳೆ ಹುಡುಗಿನೇ ಸರ್. ಈ ಥರ ಆಗಬಾರ್ದಾಯಿತು. ನಮಗೀಗ ಆಗಿರೋದ್ರಿಂದ ಎಲ್ಲರಿಗೂ ಈ ಸರ ನೋವಾಗಿದೆ. ಹುಡುಗಿ ಈ ಥರ ಆಯ್ತಲ್ಲ ಹೊರಗಡೆ ಹೋಗಿ ಅನ್ನೋದು ಎಲ್ಲರಿಗೂ ದುಃಖ ಸರ್. ಪಾಪ ಒಳ್ಳೆ ಹುಡುಗಿಯವ್ರ ತಂದೆ ತಾಯಿಗೆ ಶಾಂತಿ ಸಿಗಲಿ ಸರ್. ಅವಳಿಗೂ ಅಷ್ಟು ದೂರದಿಂದ ಬತ್ತೊಳೆ ಅನ್ನೋ ಭರವಸೆ ಇಟ್ಕೊಂಡಿದ್ರು. ಈಗ ಬಂದಿಲ್ಲ. ಏನು ಅನ್ನೋದೇ ಅರ್ಥನೇ ಆಯ್ತಿಲ್ಲ. ಅವ್ರು ಹೆಂಗೆ ಸಮಾಧಾನವಾಗಿರ್ತಾರೆ ಏನು ಅನ್ನೋದೇ ಗೊತ್ತಾಯ್ತಿಲ್ಲ ಸರ್. ಇಲ್ಲ ಸರ್, ಯಾರು ನೆನ್ನೆ ಒಲೆನೇ ಹಚ್ಚಿಲ್ಲ ಸರ್. ಎಲ್ಲ ಬರೀ ಬೀದಿಲೇ ಕೂತಿದ್ದೀವಿ. ಬರ್ತಾರೆ ಎಲ್ಲ ತಪ್ಪಿಸ್ಕೊಬಿಟ್ಟವಳೆ ಬತ್ತಾಳೆನೇ ಕಾತುರದಿಂದ ಎಲ್ಲರೂ ಕಾಯ್ದಿದ್ದೀವಿ ಸರ್. ಒಬ್ಬಳೆ ಮಗಳು ಒಬ್ಬನೇ ಮಗ ಸರ್. ಮದುವೆ ಅಂತ ಫಿಕ್ಸ್ ಆಗಿತ್ತು ಸರ್. ಅದೇ ಮದುವೆ ಮಾಡೋಕ್ಕೋಸ್ಕರ ನಾನು ಆ ಬಿಲ್ಡಿಂಗಿಂದ ಈ ಬಿಲ್ಡಿಂಗ್ ಬಂದರು ಸರ್. ಮಗಳು ಮದುವೆ ಮಾಡ್ತೀನಿ ಕಣಪ್ಪ ನಾವು ಈ ಬಿಲ್ಡಿಂಗಲ್ಲಿ ಅಂತ. ಪಾಪ ಈಗ ಒಂದು ಸ್ವಲ್ಪ ದಿವಸ ಆಯಿತು ಸರ್ ಈ ಮನೆ ಬಂದು. ಕಷ್ಟಪಟ್ಟು ಎಲ್ಲ ಸಾಕಿದ್ದಾರೆ. ಇಲ್ಲ ಸರ್, ಅವ್ರು ಬಾರಲ್ಲಿ ನವ್ಯಾರಪ್ಪ ಅಮ್ಮ ಇದ್ರ ಹೋಟ್ಲು ಮಾಡಿದ್ದು. ಮಾನಸರಪ್ಪ ಅಮ್ಮ ಇದು ಮಾಮೂಲಿ ಮನೆಗೆ ಇದರಲ್ಲೇ ಕೆಲಸ ಮಾಡ್ಕೊಂಡಿದ್ದೀರಿ ಸರ್. ಒಟ್ಟಿಗೆ ಓದಿದ್ದು. ಅವರು ಓನರ್ ಸರ್. ಅವರು ನಾನು 8 ವರ್ಷ ಆಯಿತು ಬಂದು. ಸ್ವತ್ತ ಅಕ್ಕ ತಂಗಿರಂಗಿದ್ದ ಓದ್ತಿದ್ಲು ಚೆನ್ನಾಗಿ. ಇವಾಗ ಒಂದು 2 ವರ್ಷನ ಆಯ್ತು ಕೆಲಸಕ್ಕೆ. ಅವನ ತಮ್ಮನೂ ಈಗ ಮುಗಿಸಿ ಕೆಲ್ಸಕ್ಕೆ ಹೋಯ್ತು. ಮದುವೆ ಮಾಡಬೇಕು ಅಂತ ಭಾರಿ ಕನಸು ಕಟ್ಕೊಂಡಿತ್ತು ಅವ್ರ ಅಮ್ಮ. ಪಾಪ ವಾರ ಬರೋದು. ಈಗ 3 ದಿವಸದಲ್ಲಿ ಬಂದಿತ್ತು ಸರ್. 3 ದಿವಸದಲ್ಲಿ ಬಂದು ಮಾತಾಡ್ಸ್ಕೊಂಡು ಹೋಯ್ತು. ಪಾಪ
ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸಿ ನೋಡಿ ದೇವ್ರಿಗೆ ಹೋಗ್ಬೇಕಾದ್ರೆ ಇಂಥ ಕೆಲಸ ಆಗ್ಬಿಟ್ಟೈತೆ. ಪಾಪ ನಮಗೆ ಗಣೇಶನ ಕೂರ್ಸ ವರ್ಷ ಏರಿಯಾದಲ್ಲಿ ಅವಳು ಬಂದರೆ ಒಂಥರ ಚೆಂದ ಸೈಲೆಂಟ್ ಹುಡುಗಿ, ಅಷ್ಟು ಚೆನ್ನಾಗಿ ಒಂದೆಲ್ಲ ಫಂಕ್ಷನ್ಗೂ ಅಟೆಂಡ್ ಆಗೋಳು, ಮಾಡಳು, ಗೆಲ್ಲಳು, ಎಲ್ಲರ ಜೊತೆನೂ ಮಾತಾಡೋಳು, ಆಟ ಆಡೋಳು. ಅವಳು ಅಂತಲ್ಲ ಸರ್, ಅವ್ರ ಮನೇಲಿ ಎಲ್ಲ ಒಳ್ಳೆಯದೇ, ಅದಕ್ಕಿಂತ ಜಾಸ್ತಿ ಇವಳು ಹುಡುಗಿ ಭಾರಿ ಸೈಲೆಂಟು, ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿದ್ಲು. ಒಬ್ರಿಗೆ ಏನಾದ್ರು ಒಂದು ನೋವಾಯಿತು ಅಂದ್ರೆ ಅವ್ರ ಅಮ್ಮನೂ ಅಷ್ಟೇ, ಅವ್ರ ಮನೆಯವರು ಅಷ್ಟೇ, ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು. ಈ ಬೀದಿಲಿ 20 ವರ್ಷ 25 ವರ್ಷ ಆಗೈತೆ. ಎಲ್ಲ ಕೇಳ್ತಾರೆ, ನೀವು ಅಕ್ಕನ ತಂಗಿನ, ಅವ್ರಿಗೇನ